ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದಂತಹ ಕನಿಷ್ಠ ಕಲಿಕಾಂಶಗಳು. ಒಟ್ಟು ಕಲಿಕಾಂಶಗಳ ಸಂಖ್ಯೆ 26 ಅನ್ನುವಂಥದ್ದು. ಇವತ್ತು 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ 17ನೇದು. ಈಗಾಗಲೇ ನಾನು 16 ವಿಡಿಯೋಗಳನ್ನ ಮಾಡಿದ್ದೇನೆ. ಒಟ್ಟು 30 ಪತ್ರಿಕೆಗಳನ್ನ ಮಾಡ್ತಾ ಇದ್ದೇನೆ. ಇದು 17ನೇ ಪತ್ರಿಕೆ, 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಮ್ಯಾಥಮೆಟಿಕ್ಸ್. ಈಗ ಈ ಒಂದು ಪ್ರಶ್ನೆಗಳನ್ನ ಪ್ರಾರಂಭಿಸೋಣ. ಮೊದಲಿಗೆ ಇರುವಂತಹ ಪ್ರಶ್ನೆ 1ನೇದ್ದು 3 - 1 - 5 - 9 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 28ನೇ ಪದವನ್ನ ಕಂಡುಹಿಡಿಯಿರಿ. ನನ್ನ ವಾಟ್ಸ್ಆಪ್ ಚಾನಲ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ತಾವು ಆ ಒಂದು ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಬಹುದು, ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದರಲ್ಲಿ ಜಾಯಿನ್ ಆಗಬಹುದು. ನಾನು ಮಾಡಿರುವಂತಹ ವಿಡಿಯೋಗಳನ್ನ ಆ ಗ್ರೂಪ್ಗಳಿಗೆ ನಾನು ಹಾಕ್ತಾ ಇದ್ದೇನೆ. ಮತ್ತು ತಾವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡಿರುವ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ಈ ಒಂದು 30 ವಿಡಿಯೋಗಳು ಕಂಪ್ಲೀಟ್ ಆದ ನಂತರ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ವಿಡಿಯೋದ PDF ಲಿಂಕ್ ಕೂಡ ನಾನು ಕೊಟ್ಟಿರ್ತೇನೆ. ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ, ಈಗ 2ನೇ ಪ್ರಶ್ನೆ ಪ್ರಾರಂಭಿಸ್ತಾ ಇದ್ದೀನಿ. ಸಮಾಂತರ ಶ್ರೇಣಿ 20, 16, 12 ಡ್ಯಾಶ್ -120 ಇದರ ಕೊನೆಯಿಂದ ಆರಂಭಿಸಿ 8ನೇ ಪದ ಕಂಡುಹಿಡಿಯಿರಿ. 3ನೇ ಪ್ರಶ್ನೆ -37, -33, -29 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇನ್ನ 4ನೇ ಪ್ರಶ್ನೆ 2x + y = 11 ಮತ್ತೆ x - y = 1. ಈ 3, 4, 5 ಮತ್ತು 6 ಈ 3 ಪ್ರಶ್ನೆಗಳು ಒಂದೇ, ಆದರೆ ಬಿಡಿಸುವಂತಹ ವಿಧಾನ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನದಿಂದ ಬಿಡಿಸಿ, ಇದು ವರ್ಜಿಸುವ ವಿಧಾನದಿಂದ ಬಿಡಿಸಿ. 6ನೇ ಪ್ರಶ್ನೆ ಓರೆ ಗುಣಾಕಾರದಿಂದ ವಿಧಾನದಿಂದ ಬಿಡಿಸುವಂತದ್ದು. ಪ್ರಶ್ನೆ ಒಂದೇ ಇದ್ರೂ ಕೂಡ ಬಿಡಿಸುವಂತಹ ವಿಧಾನ ಬೇರೆ ಬೇರೆ. ಇನ್ನು 7ನೇ ಪ್ರಶ್ನೆ 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 7.5 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನ ಅಳೆಯಿರಿ. 8ನೇ ಪ್ರಶ್ನೆ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 75 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. 9ನೇ ಪ್ರಶ್ನೆ 7 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. ಇದನ್ನು 1:2 ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ. 10ನೇ ಪ್ರಶ್ನೆ ನಿರ್ದೇಶಾಂಕಗಳು 5, 2 ಮತ್ತು 0, 3 ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 11ನೇ ಪ್ರಶ್ನೆ 4 - 3 ಮತ್ತು 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:4 ಅನುಪಾತದಲ್ಲಿ ವಿಭಾಗಿಸಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ ಶೃಂಗ ಬಿಂದುಗಳು 0, 5, 3, 4 ಮತ್ತು 2, 5 ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನ 13ನೇ ಪ್ರಶ್ನೆ ಯುಕ್ಲಿಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 125 ಮತ್ತು 50ರ ಮೊಸಾವನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ 2 + 2√3 ಒಂದು ಅಭಾಜ್ಯ ಸಂಖ್ಯೆ ಎಂದು ಸಾಧಿಸಿ. 15ನೇ ಪ್ರಶ್ನೆ x² - 3x - 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. 16ನೇ ಪ್ರಶ್ನೆ 6x4 + 8x³ + 17x² + 21x + 7 3x² + 4x + 1 ರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. 17ನೇ ಪ್ರಶ್ನೆ x² - 3x - 10 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 18ನೇ ಪ್ರಶ್ನೆ x² - 3x - 10 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. 19ನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಇನ್ನು 20ನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಇನ್ನು 21, 22 ಮತ್ತು 23 ಪ್ರಶ್ನೆಗಳು. ಈ 3 ಪ್ರಶ್ನೆಗಳು ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಎಲ್ಲಾ 3 ಪ್ರಶ್ನೆಗಳಿಗೆ ಒಂದೇ ರೀತಿಯಾಗಿ ಕೊಡಲಾಗಿದೆ. ಆದರೆ ಇಲ್ಲಿ ಕಂಡುಹಿಡಿಯುವಂತದ್ದು 21ನೇ ಪ್ರಶ್ನೆಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ.
ಇದು ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ 22ನೇ ಪ್ರಶ್ನೆ. 23ನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ. ಇನ್ನು 24ನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಕಡಿಮೆ ಇರುವ ವಿಧಾನಗಳ ಓಜಿವನ್ನ ರಚಿಸಿ. ವರ್ಗಾಂತರ, ಸಂಚಿತ ಆವೃತ್ತಿ 120ಕ್ಕಿಂತ ಕಡಿಮೆ, 140ಕ್ಕಿಂತ ಕಡಿಮೆ, 160ಕ್ಕಿಂತ ಕಡಿಮೆ, 180ಕ್ಕಿಂತ ಕಡಿಮೆ ಸಂಚಿತ ಆವೃತ್ತಿಯನ್ನು ಕೊಡಲಾಗಿದೆ. 2, 6, 14 ಮತ್ತು 19 ಅನ್ನುವಂಥದ್ದು. ಇನ್ನು 25ನೇ ಪ್ರಶ್ನೆ 2x + y = 11 ಮತ್ತು x - y = 1 ನಕ್ಷೆಯ ಸಹಾಯದಿಂದ ಬಿಡಿಸಿ. 26ನೇ ಪ್ರಶ್ನೆ BC = 6 ಸೆಂಟಿಮೀಟರ್, AB = 5 ಸೆಂಟಿಮೀಟರ್ ಮತ್ತು ಕೋನ ABC = 60 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ. ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ರಷ್ಟು ಇರುವಂತೆ ರಚಿಸಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಾನು 26 ಪ್ರಶ್ನೆಗಳು ಇಂಟು 30 ಪ್ರಶ್ನೆ ಪತ್ರಿಕೆಗಳನ್ನ 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಅಂದ 780 ಪ್ರಶ್ನೆಗಳನ್ನ ತಾವು ಬಿಡಿಸಿದ್ದೆ ಆದ್ರೆ ನೀವು 40ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆಯಬಹುದು ಅಂತ ಹೇಳುತ್ತಾ ಈ ವಿಡಿಯೋ ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಇದು 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು. ಹೀಗಾಗಿ ತಾವು ವಿಡಿಯೋ ಕೊನೆಯವರೆಗೆ ತಾವು ನೋಡಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳು.